ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ ಶುಕ್ರವಾರ ಮಾರ್ಕೆಟ್ ಅಲ್ಲಿ ಏನೇನಾಗಿ ಕ್ಲೋಸ್ ಆಗಿದೆ ನೋಡೋಣ. ಸೊ ನೋಡಿ, ನಿಫ್ಟಿ 50 103 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 417 ಪಾಯಿಂಟ್ಸ್ ಪಾಸಿಟಿವ್. ಸೆನ್ಸೆಕ್ಸ್ 328 ಪಾಯಿಂಟ್ಸ್ ಪಾಸಿಟಿವ್. ಸೊ ಮೂರು ಮದರ್ ಇಂಡಿಸಸ್ ಪಾಸಿಟಿವ್ ಆಗಿರೋದು ಸೂಪರ್ ಬುಲಿಶ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್, ನಾನು ಇದನ್ನ ರಿಪೀಟೆಡ್ ಆಗಿ ಹೇಳ್ತಾ ಇರ್ತೀನಿ. ಪಾಸಿಟಿವ್ ಆಗಿದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಫಿಯರ್ ಕ್ರಿಯೇಟ್ ಆಗ್ತಾ ಇದೆ ಅಂತ, ಅದೇ ನೆಗೆಟಿವ್ ಆಗಿದೆ ಅಂದ್ರೆ ಫಿಯರ್ ಕಮ್ಮಿ ಆಗ್ತಾ ಇದೆ ಅಂತ. ಕರೆಕ್ಟ್ ಅಲ್ವಾ? ಸೊ ಮಾರ್ಕೆಟ್ ಅಲ್ಲಿ ಇವತ್ತು ನ್ಯೂಟ್ರಲ್ ಟು ನೆಗೆಟಿವ್ ಆಗಿ ಕನ್ವರ್ಟ್ ಆಗಿರೋದು ನಾನು ನೀವು ಅಬ್ಸರ್ವ್ ಮಾಡಬಹುದು. ಕರೆಕ್ಟಾ? -0.20 ಅಲ್ವಾ? ಸೊ ಇದು ಮಾರ್ಕೆಟ್ ಫಿಯರ್ ಕಮ್ಮಿ ಆಗ್ತಾ ಇದೆ. ಸೊ ಡಿಟಾ ಇಸ್ ಬುಲಿಶ್. ಕ್ರೂಡ್ ಆಯಿಲ್ ಅಕ್ಟೋಬರ್ ಫ್ಯೂಚರ್ ನ ಅಬ್ಸರ್ವ್ ಮಾಡಿ, 6500 ಪ್ರೀ ಕೋವಿಡ್ ಲೆವೆಲ್ ಇಂದ ಕಮ್ಮಿ ರನ್ ಆಗ್ತಾ ಇರೋದನ್ನ ನೋಡಬಹುದು ಕೆಳಗಡೆ. ಸೊ ನೀವು ಇದನ್ನ ಬುಲಿಶ್ನೆಸ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ನಂತರದಲ್ಲಿ ನಾನು ಗಿಫ್ಟ್ ನಿಫ್ಟಿ, ಗೋಲ್ಡ್ ಬೀಸ್ ಮತ್ತು ಸಿಲ್ವರ್ ಬೀಸ್ ಬಗ್ಗೆ ಆ ನಂತರದಲ್ಲಿ ಕೊನೆಯಲ್ಲಿ ಮಾತಾಡ್ತೀನಿ. ಕೊನೆಯಲ್ಲಿ ಕೊನೆವರೆಗೂ ಈ ವಿಡಿಯೋನ ನೋಡಿ. ಇವತ್ತು ತುಂಬಾ 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 ಇಂಪಾರ್ಟೆಂಟ್ ವಿಡಿಯೋ ಇದು. ನಂತರದಲ್ಲಿ ನಿಫ್ಟಿ 50ನ ಸ್ಪೆಸಿಫಿಕ್ ಆಗಿ ನೋಡ್ಬಿಡೋಣ. ನೋಡಿ, ನಿಫ್ಟಿ 50ನ ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ಒಂದು ಬುಲ್ಲಿಶ್ ರ್ಯಾಲಿನ ಮಾಡಿದೆ. ನಿಮಗೆ ನೋಡಿರೋ ಪ್ರಕಾರ ಇಲ್ಲೊಂದು R2 R3 ಆ ತರ ಒಂದು ಪೊಸಿಷನ್ಸ್ ಇತ್ತು. ಅಲ್ಲಿಂದ ಒಂದು ರೆಸಿಸ್ಟೆನ್ಸ್ ಆಗಿ 25,300 ಮೇಲ್ಗಡೆಗೆ ಮಾರ್ಕೆಟ್ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ನಿಯರ್ ಬೈ, ಅರ್ಥ ಆಯ್ತಾ? 25,300 ಹತ್ರ ಮಾರ್ಕೆಟ್ ಕ್ಲೋಸ್ ಆಗಿರೋದನ್ನ ನೋಡಬಹುದು. ಸೊ ಡೇಟಾ ಇಸ್ ಬುಲಿಶ್. ನಿಮ್ಗೆ ಇನ್ನೊಂದು ಹೇಳ್ಬೇಕಾಗಿರೋದೇನು ಅಂದ್ರೆ, ನೋಡಿ, ನಾವು ಒಂದು ಟ್ರೆಂಡ್ ಲೈನ್ ನ ಮಾರ್ಕ್ ಮಾಡ್ಕೊಂಡಿದ್ವಿ. ಆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದ ಮೇಲೆ ಮಾರ್ಕೆಟ್ ಅಲ್ಲಿಂದ 24,600 24,700 ಬಂದಾಗ ನಾನು ಇದನ್ನ ರಿಪೀಟೆಡ್ ಆಗಿ ಹೇಳ್ತಾ ಇದ್ದೆ, ಮಾರ್ಕೆಟ್ ಓವರ್ ಬಾಟ್ ಇಂದ ಓವರ್ ಸೋಲ್ಡ್ ಝೋನಿಗೆ ಬಂದಿದೆ. ಓವರ್ ಸೋಲ್ಡ್ ಅಂತ ಹೇಳಿದ್ರೆ ಅಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಅಂತ ಅಂದ್ಬಿಟ್ಟು. ಇನ್ವೆಸ್ಟ್ಮೆಂಟ್ ಕ್ರಿಯೇಟ್ ಮಾಡಿದ ತಕ್ಷಣ ನೋಡಿ, ಒಂದೇ ವಾರದಲ್ಲಿ ಮಾರ್ಕೆಟ್ ಎಷ್ಟು ಸ್ಟ್ರಾಂಗ್ ರ್ಯಾಲಿ ಮಾಡಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಸೊ ಹತ್ತಿರ 700 ಪಾಯಿಂಟ್ಸ್ ರ್ಯಾಲಿ ಮಾಡಿದೆ, ಬುಲಿಶ್ ರ್ಯಾಲಿ ಮಾಡಿದೆ. ಇದು ಮಾರ್ಕೆಟ್ಗೆ ಸೂಪರ್ ಬುಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನೋಡಿ, ನಂತರದಲ್ಲಿ ನಾವು ಸೆಕ್ಟರ್ ವೈಸ್ ನೋಡೋಣ ಹೇಗೆ ಸೆಕ್ಟರ್ಸ್ ಪರ್ಫಾರ್ಮ್ ಮಾಡಿದೆ ಅಂತ. ನಿಫ್ಟಿ 80 ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ ಪಾಸಿಟಿವ್, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್. ನಂತರದಲ್ಲಿ ನಿಫ್ಟಿ ಆಟೋ ಸೆಕ್ಟರ್ ಪಾಸಿಟಿವ್ ಮತ್ತು ನಿಫ್ಟಿ ಮೆಟಲ್ ಸೆಕ್ಟರ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡಬಹುದು. ಸೊ ನಾವು ನೋಡುವ ಮೇಜರ್ 5 ಸೆಕ್ಟರ್ ಗಳಲ್ಲಿ 3 ಸೆಕ್ಟರ್ ಗಳು ಪಾಸಿಟಿವ್ ಆಗಿದೆ. ಸೊ ಡೇಟಾ ಇಸ್ ಬುಲಿಶ್. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 1900 ಕಂಪನಿಗಳು ಪಾಸಿಟಿವ್ ಆಗಿದೆ. ಡೇಟಾ ಇಸ್ ಬುಲಿಶ್. ನಿಫ್ಟಿ 50 ಅಲ್ಲಿ 36 ಕಂಪನಿಗಳು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ, ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ನಿಫ್ಟಿ ಬ್ಯಾಂಕ್ 12 ಬ್ಯಾಂಕ್ಗಳು ಕೂಡ ಪಾಸಿಟಿವ್ ಆಗಿದೆ, ಇದು ಸೂಪರ್ ಬುಲಿಶ್. ನಂತರದಲ್ಲಿ ಆಪ್ಷನ್ ಚೈನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ, ಆಪ್ಷನ್ ಚೈನ್ ಅಲ್ಲಿ ನಾಳೆ ಎಕ್ಸ್ಪೈರಿನ ಸೆಲೆಕ್ಟ್ ಮಾಡ್ಕೋಬೇಕು. 14 ಅಕ್ಟೋಬರ್ 2025 ಇದು ನಿಫ್ಟಿ ಚಾರ್ಟ್ ಆಗಿರುತ್ತೆ, ನಿಫ್ಟಿ ಆಪ್ಷನ್ ಚೈನ್ ಆಗಿರುತ್ತೆ. ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಕೂಡ ಬೈ ಆಗಿದೆ. ಸೊ ಸೂಪರ್ ಬುಲಿಶ್. ಇನ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ. ಸೊ ಪುಟ್ ಸೆಲ್ಲರ್ಸ್ ಇದಾರೆ, ಕಾಲ್ ಬೈಯರ್ಸ್ ಇದಾರೆ. ಸೊ ಡೇಟಾ ಇಸ್ ಬುಲಿಶ್. ನಂತರದಲ್ಲಿ PCR ರೇಷಿಯೋ ನೋಡಿ, PCR ರೇಷಿಯೋನ ನೀವು ಅಬ್ಸರ್ವ್ ಮಾಡೋದಾದರೆ ನಿಮಗೆ PCR ರೇಷಿಯೋ ಆಲ್ರೆಡಿ 1.4 ಹತ್ರ ಬಂದ್ಬಿಟ್ಟಿದೆ. ಇದೇನಿದು PCR ರೇಷಿಯೋ? ಓವರ್ ಬಾಟ್ ಝೋನ್. ಏನ್ ಹೇಳಿ? ಓವರ್ ಬಾಟ್ ಝೋನ್ ಅಲ್ಲಿ ಏನಾಗುತ್ತೆ? ಮಾರ್ಕೆಟ್ ಎ ಶೇಪ್ ರಿಕವರಿ ಆಗುತ್ತೆ. ಇವತ್ತಿಂದು ಬೇರೆ ಪ್ರಶ್ನೆ, ಎ ಶೇಪ್ ರಿಕವರಿ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಆದ್ರೆ PCR ರೇಷಿಯೋ ಯಾವಾಗ 1.4 ಮೇಲೆ ಇರುತ್ತೆ ಅವಾಗ ಅದನ್ನ ಓವರ್ ಬಾಟ್ ಝೋನ್ ಅಂತ ಕರೀತಾರೆ. ಅಲ್ಲಿಂದ ಒಂದು ಎ ಶೇಪ್ ಮಾರ್ಕೆಟ್ ಆಗೋ ಚಾನ್ಸಸ್ ಇರುತ್ತೆ, ಅಂದ್ರೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೋಬೇಕು. ಓಕೆನಾ? ಸೊ ಇವತ್ತು ಅದೇ ಪೊಸಿಷನ್ ಅಲ್ಲಿ ಇದೆ ಮಾರ್ಕೆಟ್. ಸೊ ಇದು ಕೂಡ ಬರ್ದಿಟ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. ನಂತರದಲ್ಲಿ PCR FIDI ಡೇಟಾ ನೋಡಿ. ಕ್ಯಾಶ್ ಮಾರ್ಕೆಟ್ ಅಲ್ಲಿ ಏನಾಗಿದೆ? ಕ್ಯಾಶ್ ಮಾರ್ಕೆಟ್ ಅಲ್ಲಿ FIIs ಕಂಟಿನ್ಯೂಸ್ ಆಗಿ 4 ದಿವಸದಿಂದ ಬೈ ಮಾಡಿದ್ದಾರೆ, ಸೂಪರ್ ಅಲ್ವಾ? DIs ಅಗೇನ್ ಬೈ ಮಾಡಿದ್ದಾರೆ. ಸೊ ನೆಟ್ ಓವರ್ ಆಲ್ 2200 ಕೋಟಿ ಅಷ್ಟು ನೆಟ್ ಬೈ ಆಗಿದೆ. ಕಂಗ್ರಾಚುಲೇಷನ್ಸ್, ಸೂಪರ್ ಬುಲಿಶ್. F&O ಸೆಗ್ಮೆಂಟ್ ಬರೋದಾರೆ. ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ ಕೂಡ ಬೈ ಮಾಡಿದ್ದಾರೆ, ಸ್ಟಾಕ್ ಫ್ಯೂಚರ್ಸ್ ಅಲ್ಲೂ ಕೂಡ ಬೈ ಮಾಡಿದ್ದಾರೆ. ದಿಸ್ ಇಸ್ ಕಾಲ್ಡ್ ಸೂಪರ್ ಬುಲಿಶ್ ಡೇಟಾ. ಅರ್ಥ ಆಯ್ತಾ? ಸೂಪರ್ ಬುಲಿಶ್ ಡೇಟಾ. ನಂತರದಲ್ಲಿ ಸ್ಟಾಕ್ ಫ್ಯೂಚರ್ಸ್ ಬನ್ನಿ. ಸೊ US ಗ್ಲೋಬಲ್ ಮಾರ್ಕೆಟ್ ಬಗ್ಗೆ ನೋಡೋಣ. US ಫ್ಯೂಚರ್ಸ್ ಅಲ್ಲಿ ಏನಾಗಿದೆ? US30, US500 ಮತ್ತು US ಟೆಕ್ 100 ಮೂರು ಕೂಡ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇದೆ. ನಿಮಗೆ ಒಂದು ಶುಕ್ರವಾರದ ನ್ಯೂಸ್ ಗೊತ್ತಿರ್ಬೋದು. ಶುಕ್ರವಾರ ನೈಟ್ ಒಂದು ಪ್ರೆಸಿಡೆಂಟ್ ಆಗಿರುವ ಅಮೆರಿಕನ್ ಪ್ರೆಸಿಡೆಂಟ್ ಒಂದು ನ್ಯೂಸ್ ನ ಅನೌನ್ಸ್ ಮಾಡಿದ್ರು, 100% ಟಾರಿಫ್ ಸ್ವಲ್ಪ ಕಂಟ್ರಿ ಮೇಲ್ಗಡೆಗೆ, ಎಸ್ಪೆಷಲಿ ಆನ್ ಚೈನಾ. ಸೊ ಹಾಗಾಗಿ ಅಲ್ಲಿ ಒಂದು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿತ್ತು ಮಾರ್ಕೆಟ್. ಈಗ ಪಾಸಿಟಿವ್ ಅಲ್ಲಿ ರಿಕವರಿ ಆಗ್ತಿರೋದನ್ನ ನೋಡ್ಬೋದು. ಇದು ಮಾರ್ಕೆಟ್ ಅಲ್ಲಿರುವ ಒಂದು ಸೈಕಾಲಜಿ ಏನು ಅಂತ ಕೊನೆಯಲ್ಲಿ ಹೇಳ್ತೀನಿ.
ನಂತರದಲ್ಲಿ ಡೋಜನ್ಸ್ ನೋಡಿ ಹೇಗೆ ಕ್ಲೋಸ್ ಆಗಿದೆ, ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. S&P 500 ನೆಗೆಟಿವ್ ಕ್ಲೋಸ್ ಆಗಿದೆ. ನಾಸ್ಟಾಕ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇದು ಶುಕ್ರವಾರ ನೈಟ್ ಅಂದ್ರೆ ಶನಿವಾರ ಅರ್ಲಿ ಮಾರ್ನಿಂಗ್ ಅನ್ಕೊಳ್ಳಿ, ಅಥವಾ ಶುಕ್ರವಾರದ ಡೇಟಾ ಇದು. ಆಯ್ತಾ, US ಮಾರ್ಕೆಟ್ ಅಲ್ಲಿ ಕ್ಲೋಸ್ ಆಗಿರೋದು. ಸೊ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿನ್ನು ಯುರೋಪಿಯನ್ ಮಾರ್ಕೆಟ್ ಕೂಡ ಅದೇ ರೀತಿಯಲ್ಲಿ ಶುಕ್ರವಾರ ಕ್ಲೋಸ್ ಆಗಿದೆ. ಈಗ ನಿಕಾಯ್ ನಿಕಾಯ್ ನೋಡಿ ಇವತ್ತು ರಜಾ ಇದೆ. ನಿಕಾಯ್ ಕೂಡ ಶುಕ್ರವಾರ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಹ್ಯಾಂಗ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಕಾಸ್ಪಿ ಈಗ ನೆಗೆಟಿವ್ ಅಲ್ಲಿ ಅಥವಾ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಸೊ ಇದೊಂದು ಗ್ಯಾಪ್ ಡೌನ್ ಆಗಿದೆ. ಸಿ ಇದು ನೆಗೆಟಿವ್ ಕ್ಲೋಸಿಂಗ್ ಅಲ್ಲ, ಇದು ಗ್ಯಾಪ್ ಡೌನ್ ಆಗಿ ಇಂಪ್ಯಾಕ್ಟ್ ಆಗಿರೋದು. ಸಿ 100% ಟಾರಿಫ್ ಇಂಪ್ಯಾಕ್ಟ್ ಆಗಿರೋದು. ಇದ್ರ ಬಗ್ಗೆ ಮಾತಾಡ್ತೀನಿ ನಾನು ನಂತರದಲ್ಲಿ. ಇಡಿಆರ್ಸ್ ನೋಡಿ, ಇನ್ಫೋಸಿಸ್ ಇಡಿಆರ್ ನೆಗೆಟಿವ್, ವಿಪ್ರೋ ಇಡಿಆರ್ ನೆಗೆಟಿವ್. ಇದು ಬಿಕಾಸ್ ಆಫ್ IT ಸೆಕ್ಟರ್ ನೆಗೆಟಿವ್ ಪರ್ಫಾರ್ಮ್ ಮಾಡಿದೆ. ಸೊ ಹಾಗಾಗಿ ಡಿಮ್ಯಾಂಡ್ ಕಮ್ಮಿ ಆಗಿದೆ. ಆದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಬುಲಿಶ್, HDFC ಬ್ಯಾಂಕ್ ಬುಲಿಶ್, ICICI ಬ್ಯಾಂಕ್ ಬುಲಿಶ್ ಹಾಗೂ ಡಾಕ್ಟರ್ ರೆಡ್ಡಿಸ್ ಲಾರ್ಡ್ ಬುಲಿಶ್ ಆಗಿದೆ. ಸೊ ನಾನು ನೋಡುವ 5 ಮೇಜರ್ ಕಂಪನಿಗಳಲ್ಲಿ ಇಡಿಆರ್ಸ್ ಪಾಸಿಟಿವ್ ಆಗಿದೆ, 3 ಕಂಪನಿಗಳು. ಸೊ ಡೇಟಾ ಇಸ್ ಬುಲಿಶ್. ಈಗ ಬನ್ನಿ ನಿಫ್ಟಿ 50 ನೋಡಿ. ನಿಫ್ಟಿ ನಿಫ್ಟಿ ಅಕ್ಟೋಬರ್ ಫ್ಯೂಚರ್ ನ ಕಂಪೇರ್ ಮಾಡಿದ್ರೆ ಪಾಸಿಟಿವಾ ನೋಡಿ. ಪಾಸಿಟಿವ್ ಕಂಪೇರ್ ಮಾಡಿ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಟ್ ಮಾಡಿ. 140 ಪಾಯಿಂಟ್ಸ್ ಪಾಸಿಟಿವ್ ಆಗಿದೆಯಾ? ಡೇಟಾ ಇಸ್ ಬುಲಿಶ್. ಬ್ಯಾಂಕ್ ನಿಫ್ಟಿ ಅಕ್ಟೋಬರ್ ಫ್ಯೂಚರ್ ನ ಕಂಪೇರ್ ಮಾಡಿ ನಿಫ್ಟಿ ಬ್ಯಾಂಕಿಗೆ ಕ್ಯಾಲ್ಕುಲೇಟ್ ಮಾಡಿ. ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬಂತು? 188 ಪಾಯಿಂಟ್ಸ್ ಪಾಸಿಟಿವ್. ಸೊ ಡೇಟಾ ಇಸ್ ಬುಲಿಶ್. ಈಗ ಗಿಫ್ಟ್ ನಿಫ್ಟಿ ನೋಡಿ. ಗಿಫ್ಟ್ ನಿಫ್ಟಿ ಎಲ್ಲಿದೆ ನೋಡಿ. ಗಿಫ್ಟ್ ನಿಫ್ಟಿ ನಿಮಗೆ 25,318 ರನ್ ಆಗ್ತಾ ಇದೆ. ನಿಫ್ಟಿ ಅಕ್ಟೋಬರ್ ಫ್ಯೂಚರ್ ಕಂಪೇರ್ ಮಾಡಿದ್ರೆ, ಸಿ ನೀವು ಕಂಪೇರ್ ಮಾಡಿದ್ರೆ 100 ಪಾಯಿಂಟ್ಸ್ ಗ್ಯಾಪ್ ಡೌನ್ ಕಾಣಿಸ್ತಾ ಇದೆಯಾ? ಇದು ಜ್ಞಾಪಕ ಇರಲಿ, ಇದು ಗ್ಯಾಪ್ ಡೌನ್ ವೆರಿ ವೆರಿ ಇಂಪಾರ್ಟೆಂಟ್. ಗ್ಯಾಪ್ ಡೌನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಈಗ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅರ್ಥ ಆಗ್ತಾ ಇದೆಯಾ? ಗಿಫ್ಟ್ ನಿಫ್ಟಿ ಅರ್ಥ ಆಯ್ತಲ್ಲ ನಿಮ್ಗೆಲ್ಲರಿಗೂ? ಗಿಫ್ಟ್ ನಿಫ್ಟಿ ನಿಮಗೆ ಗ್ಯಾಪ್ ಡೌನ್ ನ ಇಂಡಿಕೇಟ್ ಮಾಡ್ತಾ ಇದೆ. ಏನಕ್ಕೆ ಅಂತ ಕೊನೆಯಲ್ಲಿ ಹೇಳ್ತೀನಿ ನಾನು. ಅದಕ್ಕಿಂತ ಮುಂಚೆ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಂಡ್ಬಿಡೋಣ ನೋಡಿ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ 25,331 ಮೊದಲನೇ ರೆಸಿಸ್ಟೆನ್ಸ್, 25,431 ಎರಡನೇ ರೆಸಿಸ್ಟೆನ್ಸ್, 25,448 ನಿಮ್ಮ ಮೂರನೇ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಸಪೋರ್ಟ್ ಸೈಡ್ ಬರೋದಾದ್ರೆ 25,156, 25,025 ಮತ್ತು 24,881 ನಿಮ್ಮ ಮೂರನೇ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸಪೋರ್ಟ್ ಝೋನ್ಗಳು ಮತ್ತು ರೆಸಿಸ್ಟೆನ್ಸ್ ಗಳು ತುಂಬಾ ದೂರ ದೂರ ಇರೋದ್ರಿಂದ ಮಲ್ಟಿಪಲ್ಸ್ ಆಫ್ 100 ಮಾರ್ಕ್ ಮಾಡ್ಕೊಳ್ಳಿ. 25,000, 25,100, 25,400 ಈ ತರ ಮಲ್ಟಿಪಲ್ಸ್ ಆಫ್ 100s ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಎಲ್ಲಿ ತುಂಬಾ ಬಿಗ್ ಬಿಗ್ ಆರ್ಡರ್ಸ್ ಪ್ಲೇಸ್ ಆಗ್ತಾ ಹೋಗುತ್ತೆ. ಇದು ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ. ಈಗ ಬನ್ನಿ ಇವತ್ತಿನ ವ್ಯೂ ಹೇಗಿರ್ಬೇಕು. ಸೊ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ. ಶುಕ್ರವಾರದ ನೈಟ್ ಡೊನಾಲ್ಡ್ ಟ್ರಂಪ್ ಪ್ರೆಸಿಡೆಂಟ್ ಆಫ್ US ಅವರು ಬಂದ್ಬಿಟ್ಟು ಒಂದು ವಿಷಯನ ಅನೌನ್ಸ್ ಮಾಡ್ತಾರೆ. ಏನು? ನವೆಂಬರ್ 1ರಿಂದ ಚೈನಾ ಎಕ್ಸ್ಪೋರ್ಟ್ ಮಾಡುತ್ತಲ್ವಾ, ಚೈನಾ ಅಂದ್ರೆ US ಅವರು ಇಂಪೋರ್ಟ್ ಮಾಡ್ಕೊಳ್ತಾರೆ. ಅದ್ರ ಮೇಲೆ 100% ಟಾರಿಫ್. 100% ಟಾರಿಫ್ ಅಂದ್ರೆ ನೀವು ₹100 ಏನೋ ಪ್ರಾಡಕ್ಟ್ ಸೆಲ್ ಮಾಡ್ತಾ ಇದ್ರೆ ಅಂದ್ರೆ ಅದ್ರ ಮೇಲೆ ₹100 ಟ್ಯಾಕ್ಸ್. ಆಯ್ತಾ? ₹200 ಏನೋ ಪ್ರಾಡಕ್ಟ್ ಮಾಡಿದಾರೆ, ₹200 ಟ್ಯಾಕ್ಸ್. ಅರ್ಥ ಆಯ್ತಾ? ಸೊ ಆ ತರ 100% ಟಾರಿಫ್ ನ ಇಂಪೋಸ್ ಮಾಡಿದ್ದಾರೆ. ಸೊ ಇದು ಹೋದ ವರ್ಷನೂ ಕೂಡ ಏಪ್ರಿಲ್ ಅಲ್ಲೂ ಅನೌನ್ಸ್ ಮಾಡಿದ್ರು, ಎಲ್ಲಾನು ನಡೀತಾ ಇತ್ತು. ಈಗ ಆಯ್ತಾ, ಈಗ ಹೋದ ವರ್ಷ ಅಂದ್ರೆ ಇವಾಗ ಲಾಸ್ಟ್ ಒಂದು 6 ಮಂತ್ಸ್ ಬಿಫೋರ್ ಕೂಡ ಏಪ್ರಿಲ್ ಅಲ್ಲೂ ಅನೌನ್ಸ್ ಮಾಡಿದ್ರು. ಅವತ್ತು ಮಾರ್ಕೆಟ್ ಹೇಗೆ ಬಿಹೇವ್ ಮಾಡಿತ್ತು? ಸಿ ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ನ್ಯೂಸ್ ಬೇಡ, ನಿಮಗೆ ಬೇಕಾಗಿರೋದು ಡೇಟಾ. ಏನ್ ಮಾಡ್ಬೋದು, ಮಾರ್ಕೆಟ್ ಹೇಗೆ ಬಿಹೇವ್ ಮಾಡ್ಬೋದು ಅಂತ. ಸೊ ಇವಾಗ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಫಸ್ಟ್ ಏನೇನ್ ಆಗೋಗಿದೆ ನೋಡ್ಕೊಂಡ್ ಬಂದ್ಬಿಡೋಣ. ಸಿ ನಿಮಗೆ ನಾನು ಅವಾಗಲೇ ಹೇಳಿದೆ, ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಎಷ್ಟು 24,600 ನೋಡಿ. ನಿಮಗೆ ಅಕ್ಟೋಬರ್ 1ನೇ ತಾರೀಕು 24,600 ಇದ್ದ 10ನೇ ತಾರೀಕು 25,331ವರೆಗೂ ಹೋಗಿದೆ. ಅಂದ್ರೆ ನಿಮಗೆ ಎಷ್ಟು ಪಾಯಿಂಟ್ಸ್ ಆಯ್ತು? ನಿಮಗೆ 700 ಪಾಯಿಂಟ್ಸ್ ಬುಲ್ಲಿಶ್ ರ್ಯಾಲಿ ಮಾಡಿದೆ ಮಾರ್ಕೆಟ್. ಅರ್ಥ ಆಯ್ತಾ? ನೀವು RSI ಸ್ಟೊಕ್ಯಾಸ್ಟಿಕ್ ನೋಡೋದಾದ್ರೆ, ನಾವು ನೋಡೋದಾಗ ಎಲ್ಲಿತ್ತು RSI ಸ್ಟೊಕ್ಯಾಸ್ಟಿಕ್ ನಾವು ಇನ್ವೆಸ್ಟ್ ಮಾಡಿ ಅಂತ ನಿಮಗೆ ಅವತ್ತು ಹೇಳಿದಾಗ, ನಾವು ಥಿಂಕ್ ಮಾಡಿದಾಗ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಅಂದ್ಬಿಟ್ಟು, ಅವತ್ತು ಓವರ್ ಸೋಲ್ಡ್ ಝೋನ್ ಅಲ್ಲಿ ಇದ್ದಿದ್ದು ಮಾರ್ಕೆಟ್ ಆಲ್ರೆಡಿ ಓವರ್ ಬಾಟ್ ಝೋನ್ ಹತ್ರ ಬಂದಿದೆ. ಸೊ ಇಲ್ಲಿ ಏನಾಗುತ್ತೆ, ಮಾರ್ಕೆಟ್ ಬಿಹೇವಿಯರ್ ಏನಾಗುತ್ತೆ, ಈ RSI ಸ್ಟೊಕ್ಯಾಸ್ಟಿಕ್ ಏನಾಗುತ್ತೆ ನಿಮಗೆ ಗೊತ್ತಿರ್ಬೋದು. ಓವರ್ ಸೋಲ್ಡ್ ಝೋನ್ ಅಲ್ಲಿ ಇದ್ದಾಗ ಎಲ್ಲರೂ ಬಂದ್ಬಿಟ್ಟು ಇನ್ವೆಸ್ಟರ್ಸ್ ಬೈ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಗುಡ್ ಕ್ವಾಲಿಟಿ ಸ್ಟಾಕ್ಸ್, ನಾನು ಅವತ್ತು ಹೇಳಿದೀನಿ, ಇನ್ಸ್ಟಾಗ್ರಾಮ್ ಸ್ಟಾಕ್ಸ್ ಅಲ್ಲ, ಒಳ್ಳೆ ಕ್ವಾಲಿಟಿ ಸ್ಟಾಕ್ಸ್, ಅದನ್ನ ಬೈ ಮಾಡ್ತಾರೆ. ಅದೇ ಇಲ್ಲಿಗೆ ಬಂದಾಗ ಲೆವೆಲ್ 80 ಮೇಲ್ಗಡೆ ಬಂದಾಗ ಎಲ್ಲರೂ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಕರೆಕ್ಟಾ? ಸೊ ಮಾರ್ಕೆಟ್ ಆಲ್ರೆಡಿ ಒಂದು ಬುಲ್ಲಿಶ್ ಟ್ರೆಂಡ್ ಬಂದಿದೆ. PCR ರೇಷಿಯೋ ಎಷ್ಟಿದೆ? 1.4 ಇದೆ. ಎಲ್ಲದಕ್ಕೂ ಕನೆಕ್ಟ್ ಮಾಡ್ಕೊಳ್ಳಿ, ತುಂಬಾ ತುಂಬಾ ಇಂಪಾರ್ಟೆಂಟ್. ಆಯ್ತಾ? ಇವಾಗ ನಂತರದಲ್ಲಿ ಯಾವಾಗ ಈ ತರ ಟ್ರೆಂಡ್ ಅಪ್ ಟ್ರೆಂಡ್ ಅಲ್ಲಿ ಇದೆ, ಖಂಡಿತ ನೋಡಿ ಬುಲ್ಲಿಶ್ ಕ್ಯಾಂಡಲ್ ಪ್ಯಾಟರ್ನ್ ಗಳೇ ನಿಮಗೆ ಬರ್ತಾ ಇರೋದು. ಸೊ ಹಾಗಾಗಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ನ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಆದರೆ ಇವತ್ತೇನಾಗ್ಬೋದು,
ಇವತ್ತು ಇಂಪಾರ್ಟೆಂಟ್ ಇರೋದೇನು ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಆ ತರ ನ್ಯೂಸ್ ಅನೌನ್ಸ್ ಮಾಡಿದಾದ್ಮೇಲೆ ಇವತ್ತು ಮಾರ್ಕೆಟ್ ಒಂದು ಕ್ಯಾಪ್ ಡೌನ್ ಆಗೋ ಚಾನ್ಸಸ್ ಇದೆ. ಮಾರ್ಕೆಟ್ ಅಲ್ಲಿ ಇವತ್ತೊಂದು ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇದೆ. ಏನಕ್ಕೆ? ಸಿ, ಎಲ್ಲಾನು ಕೂಡ ಇವಾಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಅನ್ನೋದು ಒಂದು ಇಂಟರ್ಲಿಂಕ್ ಆಗಿರೋ ಬಿಸ್ನೆಸ್. ಇಂಟರ್ಲಿಂಕ್ ಬಿಸ್ನೆಸ್ ಅಲ್ಲಿ ಏನೇ ಮಾಡಿದ್ರು ಕೂಡ ಎಲ್ಲರಿಗೂ ಎಫೆಕ್ಟ್ ಆಗೇ ಆಗುತ್ತೆ. ಅರ್ಥ ಆಯ್ತಾ? ಚೈನಾ ಮೇಲೆ ಮಾಡಿದ್ರೆ ಚೈನಾ ಮೇಲಿರೋ ನೆಗೆಟಿವ್ ಥಾಟ್ಸ್ ಅದು ಇಂಡಿಯನ್ ಮೇಲೂ ಬರ್ಬೋದು. ಅರ್ಥ ಆಯ್ತಾ? ಸೊ ಹಾಗಾಗಿ ಇಂಡಿಯನ್ ಮಾರ್ಕೆಟ್ ಅಲ್ಲೂ ಕೂಡ ಇವತ್ತೊಂದು ಗ್ಯಾಪ್ ಡೌನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಗ್ಯಾಪ್ ಡೌನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲನೇ 1 ಗಂಟೆ ನಿಮಗೆ ಗ್ಯಾಪ್ ಡೌನ್ ಆಗುತ್ತಲ್ವಾ, ಈ ಮೊದಲನೇ 1 ಗಂಟೆ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಮಾತಾಡ್ತಾ ಇದ್ದೀನಿ ನಾನು, ನೆನಪಿಟ್ಕೊಳ್ಳಿ. ಗ್ಯಾಪ್ ಡೌನ್ ಪಾಸಿಬಿಲಿಟಿ ಇದೆ. ಈ ಗ್ಯಾಪ್ ಡೌನ್ ಆಗಿದ ತಕ್ಷಣನೇ ಫಸ್ಟ್ 15 ಮಿನಿಟ್ಸ್ ನಮಗೆ ವೆಲಟಾಲಿಟಿ ಕ್ರಿಯೇಟ್ ಆಗ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಕ್ಯಾಂಡಲ್ಸ್ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಬರುತ್ತೆ, ಒಂದು ಸ್ಟ್ರಾಂಗ್ ಸೆಲ್ ಆಫ್ ಬರುತ್ತೆ, ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಬರುತ್ತೆ, ಒಂದು ಸ್ಟ್ರಾಂಗ್ ಸೆಲ್ ಆಫ್ ಬರುತ್ತೆ. ಅರ್ಥ ಆಯ್ತಾ? ಸೊ ಇದು ವೆಲಟಾಲಿಟಿ. ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇವತ್ತು ನಿಮ್ಗೆ ವೆಲಟಾಲಿಟಿನೇ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ಅರ್ಥ ಆಯ್ತಾ? ಯಾವ್ದಾದ್ರು ಒಂದು ಗ್ಯಾಪ್ ಡೌನ್ ಆಗಿದ ತಕ್ಷಣ, ಗ್ಯಾಪ್ ಡೌನ್ ಸೆಟಪ್ ಇದೆಯಾ ನಿಮ್ಮ ಹತ್ರ? ನಮ್ಮ ಹತ್ರ ಇದೆ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಅವರು ಗ್ಯಾಪ್ ಡೌನ್ ಸೆಟಪ್ ನ ಕೂಡ ನಾವು ಹೇಳ್ಕೊಡ್ತೀವಿ. ಸೊ ಆ ಗ್ಯಾಪ್ ಡೌನ್ ಸೆಟಪ್ ನ ಯೂಸ್ ಮಾಡ್ಕೊಂಡು ಕ್ಲೀನ್ ಆಗಿ ಈ ಗ್ಯಾಪ್ ಫಿಲ್ ಆಗೋವರೆಗೂ ಕೂಡ ಟ್ರೇಡ್ ಮಾಡಬಹುದು. ಅರ್ಥ ಆಯ್ತಾ? ಸೊ ಇದು ಒಂದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ. ನೀವೇನಾದ್ರೂ ಗ್ಯಾಪ್ ಡೌನ್ ಸೆಟಪ್ ಗೊತ್ತಿಲ್ಲ ಅಂತ ಹೇಳಿದ್ರೆ, ನಿಮಗೊಂದು ಬುಲ್ಲಿಶ್ ಹ್ಯಾಮರ್ ಪ್ಯಾಟರ್ನ್ ಅಥವಾ ಯಾವ್ದಾದ್ರು ಒಂದು ಬುಲ್ಲಿಶ್ ಎನ್ಗಲ್ಫ್ ಪ್ಯಾಟರ್ನ್ ಬರುತ್ತಲ್ವಾ, ಸೊ ನೀವು ಯೂಸ್ ಮಾಡೋ ಟೈಮ್ ಫ್ರೇಮ್ ನ ಯೂಸ್ ಮಾಡ್ಕೊಂಡು ಈ ಗ್ಯಾಪ್ ವರ್ಗು ಕೂಡ ಟ್ರೇಡ್ ಮಾಡೋಕೆ ಒಂದು ಒಳ್ಳೆ ಒಂದು ಅವಕಾಶ ಇದೆ ಅಂತ ನಾನು ಹೇಳಕ್ ಟ್ರೈ ಮಾಡ್ತೀನಿ. ಸಿ, ಇದು ನನ್ನ ವ್ಯೂ ಆಗಿರುತ್ತೆ. ಇದು ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇಲ್ಲ. ನಂತರದಲ್ಲಿ ಭಾರತದಲ್ಲಿ ಎಲ್ಲರೂ ಏನಾಗುತ್ತೆ, ಗ್ಯಾಪ್ ಡೌನ್ ಆಗಿದ ತಕ್ಷಣ ಎಲ್ಲರೂ SIPs ಅಯ್ಯೋ ಮಾರ್ಕೆಟ್ ಏನೋ ಬಿದೋಗ್ತಾ ಇದೆ, ಕ್ರಾಶ್ ಆಗ್ತಾ ಇದೆ, ಹಾಗೆ ಹೀಗೆ ಅಂತ ನ್ಯೂಸ್ ಚಾನಲ್ ಅವರು ಹೇಳ್ತಾರಲ್ವಾ, ಅದನ್ನ ಕೇಳ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಇದು ಕ್ರಾಶ್ ಅಲ್ಲ ಫ್ರೆಂಡ್ಸ್, ಇದೊಂದು ಆಪರ್ಚುನಿಟಿ. ಇದೊಂದು ಆಪರ್ಚುನಿಟಿ. ನೀವು ಯಾವ್ದೇ ಡೇಟ್ ನ ತೆಗೆದು ನೋಡಿ, ಏಪ್ರಿಲ್ ಅಲ್ಲಿ ಒಂದು ಮಾರ್ಕೆಟ್ ತೋರಿಸ್ತೀನಿ ನೋಡಿ. ಇದೊಂದು ಗ್ಯಾಪ್ ಡೌನಾ? ನೋಡಿ, ಇದು ನಿಮಗೆ ಆಗಿರುವ ಒಂದು ಸ್ಟ್ರಾಂಗ್ ಇದೆ. ನ್ಯೂಸ್ ಬಂತು, ಹೀಗೆ ಇಲ್ಲಿ ನೋಡಿ, ನ್ಯೂಸ್ ಬಂತು, ಇಲ್ಲೊಂದು ಟಕ್ ಅಂತ ಅನ್ಬಿಟ್ಟು ಡೊನಾಲ್ಡ್ ಟ್ರಂಪ್ ನ್ಯೂಸ್ ಬಂತು, ಹೇಗೆ ಕ್ಯಾಂಡಲ್ ಕ್ಲೋಸ್ ಆಗಿದೆ ನೋಡಿ. ನಿಮಗೆ ಕ್ಯಾಂಡಲ್ ಲೋ ಇಲ್ಲನೇ ಇಲ್ಲ, ಓಪನ್ನೇ ನಿಮಗೆ ಲೋ ಅವತ್ತು. ಇಲ್ಲಿ ನೋಡಿ, ಒಂದು ನ್ಯೂಸ್ ಬಂತು, ಓಪನ್ ಅವತ್ತು ಲೋ. ಸೊ ಆಗ ಅದೇ ರೀತಿಯಲ್ಲಿ ಮಾರ್ಕೆಟ್ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಏನಕ್ಕೆ ಅಂದ್ರೆ ಈ ತರ ನ್ಯೂಸ್ಗಳನ್ನ ಡೈಜೆಸ್ಟ್ ಮಾಡ್ಕೊಂಡ್ಬಿಟ್ಟಿದೆ ಆಲ್ರೆಡಿ. ಇದನ್ನ ಆಪರ್ಚುನಿಟಿಯಾಗಿ ಯೂಸ್ ಮಾಡ್ಕೊಂತಾರೆ. ಸೊ ನಿಮಗೆ ಇನ್ನೂ ಟೈಮ್ ಇದೆ, 9:15 ಟೈಮ್ ಇದೆ. ನೀವೇನಾದರೂ ಒಳ್ಳೆ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ? ಸಿ, ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ, ಗುಡ್ ಕ್ವಾಲಿಟಿ ಸ್ಟಾಕ್ಸ್ ಅಲ್ಲಿ ಗ್ಯಾಪ್ ಡೌನ್ ಅಲ್ಲಿ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಪ್ಲೀಸ್ ಗೋ ಫಾರ್ ಇಟ್. ಆಯ್ತಾ? ಸೊ ಮಾರ್ಕೆಟ್ ಅವಾಗ ಒಂದು ಗ್ಯಾಪ್ ಡೌನ್ ಆಗಿ ನಿಮ್ಗೊಂದು ಬುಲ್ಲಿಶ್ ರ್ಯಾಲಿ ಬರೋ ಚಾನ್ಸಸ್ ಅಂತ ಇರುತ್ತೆ ಅಂತ ನಾನು ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ. ಸ್ವಿಂಗ್ ಟ್ರೇಡರ್ಸ್ ಅರ್ಥ ಮಾಡ್ಕೊಳ್ಳಿ, ಒಳ್ಳೆ ಪ್ರಾಫಿಟ್ ಬುಕ್ಕಿಂಗ್ ಬಂದಾಗ ಒಂದು ಮಾರ್ಕೆಟ್ ಅಲ್ಲಿ ಒಂದು ಕರೆಕ್ಷನ್ ಬರುತ್ತೆ, ಹಂಗಂದಿದ ತಕ್ಷಣ ಅದು ನೆಗೆಟಿವ್ ಅಲ್ಲ. ಸೊ ನೀವು ಕೂಡ ಆ ಟೈಮಲ್ಲಿ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಸೊ ಇವತ್ತಿನ ಮಾರ್ಕೆಟ್ ವ್ಯೂ ಏನಾಗಿರುತ್ತೆ, ಡೊನಾಲ್ಡ್ ಟ್ರಂಪ್ ನ್ಯೂಸ್ ಇಂದ ಒಂದು ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇದೆ. ಯಾವ್ದಾದ್ರು ಒಂದು ಫಸ್ಟ್ 15 ಮಿನಿಟ್ಸ್ ಅಲ್ಲಿ ಹೈ ಬ್ರೇಕ್ ಆದ್ರೆ, ಸೊ ನೀವು ನಿಮ್ಮ ಗ್ಯಾಪ್ ಡೌನ್ ಸೆಟಪ್ ನ ಯೂಸ್ ಮಾಡ್ಕೊಂಡು ಗ್ಯಾಪ್ ಫಿಲ್ ಆಗೋ ಚಾನ್ಸಸ್ ಇದೆ ಅಂತ ನಾನು ಅಂದ್ಬಿಟ್ಟು ಹಿಸ್ಟರಿ ಅಂತ ಹೇಳ್ತಾ ಇದ್ದೀನಿ. ಹಿಸ್ಟೋರಿಕಲ್ ಡೇಟಾದಿಂದ ನಾನು ನಿಮ್ಗೆ ಬ್ಯಾಕ್ ಟೆಸ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲೊಂದು ಹ್ಯೂಜ್ ಗ್ಯಾಪ್ ಡೌನಾ ನೋಡಿ, ಗ್ಯಾಪ್ ಡೌನಾ. ಸೊ ಮಾರ್ಕೆಟ್ ರಿಕವರಿ ಆಗೋಯ್ತು ನೋಡಿ, ಈ ಕ್ಯಾಂಡಲ್ ಅಲ್ಲಿ ಲೋ ಇಲ್ಲನೇ ಇಲ್ಲ. ಆಯ್ತಾ? ಇಲ್ಲಿ ನೋಡಿ, ಇಲ್ಲೊಂದು ಗ್ಯಾಪ್ ಡೌನಾ. ಸೊ ಮಾರ್ಕೆಟ್ ಟಕ್ ಅಂತ ರಿಕವರಿ ಆಗೋಯ್ತು. ಸೊ ಆ ತರ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ. ಹಾಗನ್ಬಿಟ್ಟು ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಅತಿಯಾಸಕ್ಕೆ ಬಿಟ್ಬಿಟ್ಟು ಹಾಗಾದ್ರೆ ಮಾರ್ಕೆಟ್ ಅಲ್ಲಿ ಬೆಳಗ್ಗೆ ನಾನು ಬಾಟಮ್ ಹಿಡಿದ್ಬಿಟ್ಟೆ ಅಂತ ಅನ್ಕೊಂಡ್ರೆ ತಪ್ಪು. ಬಾಟಮ್ ಯಾರು ಕ್ಯಾಚ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ. ಇವತ್ತು ಆಪ್ಷನ್ಸ್ ತುಂಬಾ ಫಾಸ್ಟ್ ಆಗಿ ವ್ಯಾಲೆಟೈಲ್ ಆಗಿ ಮೂವ್ ಆಗೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇದನ್ನ ಹೇಳ್ತಾ ನನ್ನ ಪ್ರೀ ಮಾರ್ಕೆಟ್ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಸೆಟಪ್ಸ್ ಗಳನ್ನ ಟ್ರೇಡ್ ಮಾಡಿ ಫ್ರೆಂಡ್ಸ್, ನನ್ನ ವ್ಯೂಗಳನ್ನಲ್ಲ. ಅರ್ಥ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಹತ್ರ 2 ಅವರ್ ಇದೆ. ನಾನು ಇವಾಗ ಏನ್ ಮಾಡ್ತೀನಿ ಗೊತ್ತಾ, ಈ ಪ್ರೀ ಮಾರ್ಕೆಟ್ ವಿಡಿಯೋ ಮಾಡಿದ ತಕ್ಷಣನೇ ಈಗ ಕುತ್ಕೊಂಡು ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡ್ತೀನಿ, ಸ್ಟಾಕ್ಸ್ ನ ಬೈ ಮಾಡ್ತೀನಿ ಓಪನಿಂಗ್ ಅಲ್ಲಿ ಅಂತ ಅಂದ್ಬಿಟ್ಟು. ನಾನು ಐ ಆಮ್ ನಾಟ್ ರೆಕಮೆಂಡಿಂಗ್ ಎನಿಥಿಂಗ್. ಗ್ಯಾಪ್ ಡೌನ್ ನಾನು ನೋಡಿ ಚೆಕ್ ಮಾಡ್ತೀನಿ, ಎಷ್ಟು ಗ್ಯಾಪ್ ಡೌನ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಇದೇನಾದ್ರು ಒಳ್ಳೆ ಅವಕಾಶ ನನಗೆ ಕೊಟ್ಟು, ಇಂಡಿಕೇಟರ್ ನನಗೆ ಸಿಕ್ತು ಪ್ರಾಪರ್ ಆಗಿ ಅಂತ ಹೇಳಿದ್ರೆ, ದೆನ್ ನಾನು ಬೈ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಸ್ಟಾಕ್ಸ್ ನ. ನೀವು ಅದೇ ಮಾಡಿ, ಡೋಂಟ್ ವೇಸ್ಟ್ ಯುವರ್ ಟೈಮ್. ಈ ತರ ಆಪರ್ಚುನಿಟಿಗಳು ತುಂಬಾ ಕಮ್ಮಿ ಸಿಗೋದು ಅಂತ ಹೇಳ್ತಾ ಪ್ರೀ ಮಾರ್ಕೆಟ್ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.